ಐಶ್ವರ್ಯ ನೀನ್ ಬರೋ ತಡಾಗೋಯ್ತು. ನಿಜವಾಗ್ಲೂ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ. ಅಷ್ಟ್ರಲ್ಲಿ ನಮ್ಮ ಅಭಿ ಇದಾನಲ್ಲ, ಚಿಂದಿ ಉಡಾಯಿಸ್ತ. ಕಂಗ್ರಾಟ್ಸ್. ಇನ್ಮೇಲೆ ನೀನ್ ನಂತರ ಯೋಚನೆ ಮಾಡೋದು ಬಿಟ್ಟು ಸ್ವಂತವಾಗಿ ಯೋಚನೆ ಮಾಡೋದು ಕಲ್ತ್ಕೋ. ನಿನಗೂ ಒಳ್ಳೇದು, ನಮ್ಮ ಕಂಪ್ನಿಗೂ ಒಳ್ಳೇದು. ಮ್ಯಾಮ್, ಆ ಕಾನ್ಸೆಪ್ಟ್ ನೋಡಿ. ಆಸ್ ಇಟ್ ಇಸ್ ನೀವ್ ಮೊನ್ನೆ ಹೇಳಿದ್ದೆ. ಅವ್ರೇನಾದ್ರೂ ನಿಮ್ ಕ್ಯಾಬಿನಿಗೆ ಬಂದಿದ್ರಾ? ಛೇ, ಹಾಗೇನೂ ಇಲ್ಲ. ಅವ್ರಿಗೂ ಸೇಮ್ ಥಾಟ್ಸ್ ಬರ್ಬೋದಲ್ಲ? ಇಲ್ಲ ಮೇಡಮ್, ನನಗೇನೋ ಅನುಮಾನ. ಅಭಿ ಒಳ್ಳೆಯವನಲ್ಲದೆ ಇರಬಹುದು, ಆದ್ರೆ ಖಂಡಿತ ಕೆಟ್ಟವನಲ್ಲ. ಮೂರ್ತಿ, ಇಷ್ಟು ದೂರ ಯಾಕೆ ಕರ್ಕೊಂಡ್ ಬಂದೆ? ಇಲ್ಲಿ ನೆಮ್ಮದಿಯಾಗಿ ಲವ್ ಮಾಡ್ಬೋದು, ಯಾರು ಬರೋದಿಲ್ಲ. ನನ್ ಮಗ ಬಾಸ್ ಅಂತೂ ಬರೋದೇ ಇಲ್ಲ. ಹಾಯ್ ಮೂರ್ತಿ, ನೀನ್ ಲೊಕೇಶನ್ ಚೇಂಜ್ ಮಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೋಡು, ಈ ಧೂಮಪಾನ, ಮದ್ಯಪಾನ, ಹೆಣ್ಣಿನ ಧ್ಯಾನ ಇವೆಲ್ಲ ಚಟಗಳು ಅಷ್ಟು ಈಸಿಯಾಗಿ ಬಿಡಕ್ ಆಗಲ್ಲ. ಅದಕ್ಕೊಂದೆರಡು ಅಡ್ವೈಸ್ಗಳು ಬೇಕಾಗತ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ತಗೊಳ್ಳಿ ಸ್ವೀಟ್. ಇವತ್ ನಿಮ್ ಬರ್ತ್ಡೇನಾ? ಇಲ್ಲ, ನನ್ ಮದ್ವೆ ಫಿಕ್ಸ್ ಆಯ್ತು. ಮದ್ವೆನಾ? ಓ ಮೈ ಗಾಡ್. ನೀನ್ ಯಾಕೆ ಹೆದರ್ಕೋತಾ ಇದೀಯಾ? ನನ್ ಮದ್ವೆ ಮಾಡ್ಕೊಳ್ಳೋನ್ ಹೆದರ್ಕೋಬೇಕು. ಈ ವಿಷಯ ಬಾಸ್ಗೆ ಗೊತ್ತಾ? ಅವನಿಗೆ ಮದ್ವೆ ಫಿಕ್ಸ್ ಆಗಿದ್ದು, ಕ್ರಿಕೆಟ್ ಮ್ಯಾಚ್ ಅಲ್ಲಿ ಇಂಡಿಯಾ ಗೆದ್ದಿದ್ದು, ಈ ತರ ಗುಡ್ ನ್ಯೂಸ್ ಯಾವತ್ತೂ ಹೇಳ್ಬಾರ್ದು. ಹೇಳಿದ್ರೆ ಗೋಳಾಡ್ತಾನಷ್ಟೇ. ಇಲ್ಲ, ಅವ್ನ್ ಗೋಳಾಡಲ್ಲ, ಅವ್ನ್ ಗೋಳ್ ಆಡ್ಸೋ. ನನ್ನ ಬಗ್ಗೆ ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳ್ತೀಯ ನೀನು? ಏನಿದು ಸ್ವೀಟ್? ಇದು ಆಫೀಸಾ ವೆಂಕಟೇಶ್ವರ ಸ್ವೀಟ್ ಸ್ಟಾಲ? ನಿನಗೆ ತಿಂಗಳಿಗೆ 30,000 ರೂಪಾಯಿ ಸಂಬಳ, ಅಂದ್ರೆ ದಿನಕ್ಕೆ 1,000 ರೂಪಾಯಿ. 1 ಅವರ್ ನಿನ್ ಆಫೀಸಿಗೆ ಬಂದ್ಬಿಟ್ಟು ಸ್ವೀಟ್ಸ್ ಬಗ್ಗೆ, ಅದ್ರ ಟೇಸ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಕೂತ್ರೆ ನಿನ್ ಸಂಬಳ ನಿಂಗೆ ಬಂದ್ಬಿಡುತ್ತೆ. ನಮ್ ಕಂಪನಿ ಲಾಸು. ಇದು ಸಾಲದು ಅಂತ ಬೋನಸ್ ಆಗಿ ನಮ್ಮ ಮೇಲೆ ಜೋಕ್ಸು, ಸಟೈರ್ಸ್. ನೀನ್ ಇಲ್ಲಿ ಕೆಲಸ ಮಾಡಕ್ ಬರ್ತೀಯೋ, ಹರಟೆ ಹೊಡ್ಕೊಂಡು ಗಾಸಿಪ್ ಮಾಡಕ್ ಬರ್ತೀಯೋ? ಏನಾರ ಕೆಲಸ ಒಪ್ಸರಿ ಇಂಕ್ ಬಾಟ್ಲಿ ಬಿದ್ದೋಯ್ತು, ರಬ್ಬರ್ ಕಡ್ದೋಯ್ತು, ಪೆನ್ಸಿಲ್ ಮುರಿದೋಯ್ತು ಅಂತ ಕತೆ ಬೇರೆ ಕಟ್ತಾಳೆ. ಮೀಟಿಂಗ್ ಶುರು ಆದ್ಮೇಲೆ 1 ಅವರ್ ಬಿಟ್ಟು ಅಲ್ಲಾಡಿಸ್ಕೊಂಡ್ ಬರ್ತಾಳೆ ಈ ಮಹಾರಾಣಿ ಮೇಡಮ್. ಇದೆಲ್ಲ ನಿನಗೆ ಹೇಳಿ ಏನ್ ಪ್ರಯೋಜನ? ನೀನ್ ಇಲ್ಲಿ ಕರ್ಕೊಂಡ್ ಬಂದಲ್ಲ, ನಮ್ ಚಿಕ್ಕಪ್ಪನ್ಗೆ ಹೇಳ್ಬೇಕು. ಇಷ್ಟ ದಿನ ನಿನ್ ಕೆಲಸ ಬರಲ್ಲ ಅನ್ಕೊಂಡಿದ್ದೆ, ಈಗ ಗೊತ್ತಾಗ್ತಿದೆ ನಿನ್ ಕೆಲ್ಸಕ್ಕೆ ಬರಲ್ಲ ಅಂತ. ಈ ಡಸ್ಟ್ಬಿನ್ ಇಂದ ನಮ್ಮ ಆಫೀಸ್ಗೆ ಎಷ್ಟು ಯೂಸ್ ಇದೆಯೋ, ನಿನ್ನಿಂದನೂ ಅಷ್ಟೇ ಯೂಸ್ ಇರುತ್ತೆ. ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್ ಐಶ್ವರ್ಯ. ಏನದು? ರೆಸಿಗ್ನೇಷನ್ ಲೆಟರ್ ಸರ್. ಯಾಕೆ? ಏನಾಯ್ತು? ವಾಟ್ಸ್ ಯುವರ್ ಪ್ರಾಬ್ಲಮ್? ನಿಮ್ ಮಗ ಸರ್. ಅಭಿ? ಅವ್ರು ನನ್ ಬೈದಾಗ ಅವ್ರಿಗೆ ನನ್ ಕೆಲ್ಸ ಇಷ್ಟ ಆಗ್ಲಿಲ್ಲ ಅನ್ಕೊಂಡೆ, ಆದ್ರೆ ಅವ್ರಿಗೆ ನಾನೇ ಇಷ್ಟ ಆಗ್ಲಿಲ್ಲ. ನಾನ್ ಮಾತಾಡಿದ್ರೆ ನಾನ್ ಸೆನ್ಸು, ನಕ್ರೆ ನ್ಯೂ ಸೆನ್ಸು. ನಾನೇನಾದ್ರೂ ತಪ್ಪು ಮಾಡಿದ್ರೆ ಬೈಲಿ, ಆದ್ರೆ ನಾನೇನು ತಪ್ಪು ಮಾಡಿಲ್ಲ ಅಂದ್ರೆ ಬೈಸ್ಕೊಳಕ್ ನನ್ ಕೈಯಿಂದ ಆಗಲ್ಲ ಸರ್. ತಿಂಗಳಿಗೊಂದ್ಸಲ ಸಂಬಳ ಕೊಡ್ತೀನಿ ಅಂತ ಗಂಟೆಗೊಂದ್ಸಲ ಬೈತಾ ಇದ್ರೆ ನನ್ ಕೈಯಿಂದ ಆಗಲ್ಲ ಸರ್. ಸಾರಿ ಸರ್, ನಿಮ್ಗೆ ಹೇಳ್ದೆ ಹೋಗೋಣ ಅಂತಿದ್ದೆ, ಆದ್ರೆ ನೆಕ್ಸ್ಟ್ ಬಂದವರು ಸಫರ್ ಆಗ್ಬಾರ್ದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ರಿಲೀವ್ ಮೀ ಸರ್. ಅವನ್ ಬಿಹೇವಿಯರ್ ಚೆನ್ನಾಗಿಲ್ಲ ಅಂತ ನೀನ್ ಬಿಟ್ಟು ಹೋಗ್ತಿದ್ದೀನಿ ಅಂತಿದ್ದೀಯ, ಆದ್ರೆ ಅವ್ನು ಯಾಕೆ ಹಾಗಾಡ್ತಿದ್ದಾನೆ ಅಂತ ನಿನ್ ಗೊತ್ತೇನಮ್ಮ? ನನ್ ಗೊತ್ತಿಲ್ಲ ಸರ್. ನೀನ್ ಅವನ್ ಬರೀ 2 ತಿಂಗಳಿಂದ ನೋಡ್ತಾ ಇದ್ದೀಯ, ಆದ್ರೆ ನಾನು ಅವನ್ 2 ತಿಂಗಳ ಮಗುವಿನಿಂದ ನೋಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡ್ಬಿಟ್ಟ. ನಾನೇ ಅವನ ಹೆಗಲ ಮೇಲೆ ಎತ್ತಾಡ್ಸಿ ಬೆಳೆಸಿದ್ದೀನಿ. ಸ್ವಲ್ಪ ಆಸ್ತಿ, ಕೋಪ, ಐಶ್ವರ್ಯ ಎಲ್ಲ ಜಾಸ್ತಿನೇ ಅವನಿಗೆ. ಅವನ ಕೋಪ ಪ್ರಳಯ, ಕರುಣೆ ಸಾಗರ, ಪ್ರೀತಿ ಆಕಾಶ.